ನೂತನ ಸಚಿವರಿಗೆ ಕೊನೆಗೂ ಕೂಡ ಖಾತೆ ಹಂಚಿದ ಹೈಕಮಾಂಡ್. ಇನ್ನು ಹೈಕಮಾಂಡ್ ಸೂಚನೆಯಂತೆ ಖಾತೆ ಹಂಚಿದ ಸಿಎಂ. ಲೋಕಭವನಕ್ಕೆ ಸಿಎಂ ಕಚೇರಿಯಿಂದ ಪಟ್ಟಿ ರವಾನೆಯಾಗಿದೆ. ರಾಜ್ಯಪಾಲರ ಈಗಾಗಲೇ ಜಮೀರ್ ಅಹಮದ್ ಅವರಿಗೆ ವಸತಿ ಮತ್ತು ವಕ್ಫ್ ಖಾತೆಯನ್ನ ನೀಡಿದ್ದಾರೆ. ರಾಜ್ಯಪಾಲರ ಅಂಕಿತ ಬೀಳ್ತಿದ್ದಂತೆ ಅಧಿಕೃತವಾಗಿ ಘೋಷಣೆಯನ್ನ ಮಾಡಲಿದ್ದಾರೆ. ಅಜಯ್ ಸಿಂಗ್ ಅರಣ್ಯ ಇಲಾಖೆ, ಮುನಿಯಪ್ಪ ಸಮಾಜ ಕಲ್ಯಾಣ ಇಲಾಖೆ, ಇನ್ನು ಎಸ್ ಮಲ್ಲಿಕಾರ್ಜುನ್ ಗಣಿ ಮತ್ತು ಭೂ ವಿಜ್ಞಾನ, ಬಸವರಾಜ ರಾಯ್ ರೆಡ್ಡಿ ಉನ್ನತ ಶಿಕ್ಷಣ ಇಲಾಖೆಯನ್ನ ನೀಡಲಾಗಿದೆ. ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಇಲಾಖೆಯನ್ನ ನೀಡಲಾಗಿದೆ. ಯುಟಿ ಖಾದರ್ ಅವರಿಗೆ ಆರೋಗ್ಯ ಇಲಾಖೆಯನ್ನ ನೀಡಲಾಗಿದೆ. ಇನ್ನು ಒಂದ್ ಕಡೆ ಬಸವಂತಪ್ಪ ಬಂದರು ಮತ್ತು ಮೀನುಗಾರಿಕೆ ಇಲಾಖೆ, ಇನ್ನು ಮಧು ಬಂಗಾರಪ್ಪ ಅವರಿಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯನ್ನ ನೀಡಲಾಗಿದೆ. ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆ, ಹಿಂದೆಯೂ ಕೂಡ ಇವರಿಗೆ ಕಾರ್ಮಿಕ ಇಲಾಖೆ ಇತ್ತು, ಮತ್ತೇನು ಈಗ ಕಾರ್ಮಿಕ ಇಲಾಖೆಯನ್ನ ನೀಡಿದ್ದಾರೆ. ಇನ್ನು ಚಲವರಾಯಸ್ವಾಮಿ ಕೃಷಿ ಇಲಾಖೆಯನ್ನ ನೀಡಲಾಗಿದೆ ಇವರಿಗೆ. ಇನ್ನು ಬಾಲಕೃಷ್ಣ ಸಣ್ಣ ನೀರಾವರಿ ಇಲಾಖೆ ಖಾತೆಯನ್ನ ನೀಡಿ ಆದೇಶವನ್ನ ಹೊರಡಿಸಿದ್ದಾರೆ. ಶಿವರಾಜ್ ತಂಗಡಗಿ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯನ್ನ ನೀಡಿದ್ದಾರೆ. ಇನ್ನು ಒಂದ್ ಕಡೆ ನೂತನ ಸಚಿವರಿಗೆ ಕೊನೆಗೂ ಕೂಡ ಈಗ ಖಾತೆ ಫೈನಲ್ ಆಗಿದೆ. ಇನ್ನು ಒಂದ್ ಕಡೆ ಈಗಾಗಲೇ ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಸಾಕಷ್ಟು ಸಚಿವರು, ಸಾಕಷ್ಟು ಶಾಸಕರು ಕೂಡ ಸಿಕ್ಕಾಪಟ್ಟೆ ಲಾಬಿಯನ್ನ ಮಾಡಿದ್ರು. ಈಗ ಖಾತೆ ಸಿಗೋದಕ್ಕೋಸ್ಕರ ಕೂಡ ಕೆಲವೊಂದಿಷ್ಟು ಸಚಿವರು ಈಗ ಸಿಕ್ಕಾಪಟ್ಟೆ ಪೈಪೋಟಿಯನ್ನ ಮಾಡಿದ್ರು, ಲಾಬಿ ಮಾಡಿದ್ರು. ಹೈಕಮಾಂಡ್ ಹತ್ರ ಹೋಗಿ ಲಾಬಿ ಮಾಡಿದ್ರು, ಸಿಎಂ ಡಿಕೆ ಶಿವಕುಮಾರ್ ಹತ್ರ ಹೋಗಿ ಲಾಬಿ ಮಾಡಿದ್ರು. ಆದ್ರೆ ಈಗ ಖಾತೆ ಫೈನಲ್ ಆಗಿದೆ. ಇನ್ನೇನು ಎರಡು ದಿನ ಅಷ್ಟೇ ಚಳಿಗಾಲ ಅಧಿವೇಶನ ಇರೋದ್ರಿಂದ ಈಗಾಗಲೇ ಖಾತೆ ಹಂಚಿಕೆಯನ್ನ ಫೈನಲ್ ಮಾಡಲಾಗಿದೆ. ಹಾಗಾದ್ರೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ಸಿಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಖಾತೆ ಹಂಚಿಕೆಯನ್ನ ಫೈನಲ್ ಮಾಡಲಾಗಿದೆ. ಇನ್ನು ಒಂದ್ ಕಡೆ ನೂತನ ಸಚಿವರಿಗೆ ಕೊನೆಗೂ ಕೂಡ ಖಾತೆ ಹಂಚಿದ ಹೈಕಮಾಂಡ್ ಸೂಚನೆಯಂತೆ ಖಾತೆ ಹಂಚಿಕೆ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಇನ್ನೇನು ಲೋಕಭವನಕ್ಕೆ ಸಿಎಂ ಕಚೇರಿಯಿಂದ ಪಟ್ಟಿ ರವಾನೆ ಆಗಲಿದೆ. ರಾಜ್ಯಪಾಲರ ಅಂಕಿತ ಬೀಳ್ತಾ ಇದ್ದಂತೆ ಅಧಿಕೃತವಾಗಿ ಘೋಷಣೆಯನ್ನ ಹೊರಡಿಸಿದ್ದಾರೆ. ಇನ್ನು ಒಂದ್ ಕಡೆ ಈಗಾಗಲೇ ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆ ಫೈನಲ್ ಆಗುತ್ತೆ ಅನ್ನೋದು ಸಿಕ್ಕಾಪಟ್ಟೆ ಗೊಂದಲ ಇತ್ತು. ಕೆಲವೊಂದಿಷ್ಟು ಸಚಿವರಿಗೆ ಇದೇ ಖಾತೆ ಬೇಕು, ಅದೇ ಖಾತೆ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಈಗ ಅವರು ಬೇಡಿಕೆಯಂತೆ ಅದೇ ಖಾತೆ ಸಿಕ್ಕಿದೆಯಾ? ಹಾಗಾದ್ರೆ ಇಲ್ಲಿ ಕೆಲವೊಂದಿಷ್ಟು ಸಚಿವರಿಗೆ ಅಸಮಾಧಾನ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ಯಾರೆಲ್ಲ ಸಚಿವರು ಪ್ರಮಾಣ ವಚನವನ್ನ ಮಾಡಿದ್ರು ಅವರಿಗೆಲ್ಲ ಈಗಾಗಲೇ ಖಾತೆ ಹಂಚಿಕೆ ಫೈನಲ್ ಕೂಡ ಆಗಿರುವಂತದ್ದು. ಇನ್ನೆರಡೇ ದಿನ ಬಾಕಿ ಇರೋದು ಚಳಿಗಾಲ ಅಧಿವೇಶನಕ್ಕೆ. ಆ ಕಾರಣದಿಂದ ಬೇಗ ಖಾತೆ ಹಂಚಿಕೆಯ ಫೈನಲ್ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಇನ್ನು ಒಂದ್ ಕಡೆ ಹೈಕಮಾಂಡ್ಗೆ ಹೋಗಿ ಅಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡಿ ಖಾತೆ ಹಂಚಿಕೆಯ ಫೈನಲ್ ಅನ್ನ ಮಾಡೋದಕ್ಕೆ ಎಲ್ಲಾ ರೀತಿಯಾಗಿ ಮಾಹಿತಿನ ತೆಗೆದುಕೊಂಡು ಬಂದಿದ್ರು. ಇನ್ನುಳಿದ 5 ಸಚಿವರಿಗೆ ಫೈನಲ್ ಆಗಿಲ್ಲ ಖಾತೆ. ಯಾಕೆ ಹಾಗಾದ್ರೆ? ನಾಗೇಂದ್ರ, ರುದ್ರಪ್ಪ ಲಮಾಣಿ, ವಿಜಯಾನಂದ್ ಕಾಶಪ್ಪನವರ್, ಪಿಎಂ ನರೇಂದ್ರ ಸ್ವಾಮಿ, ಶಿವಲಿಂಗೇಗೌಡ ಅವರಿಗೆ ಇನ್ನು ಕೂಡ ಖಾತೆ ಫೈನಲ್ ಆಗಿಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೋಕಭವನದಿಂದ ಅಧಿಕೃತವಾಗಿ ಘೋಷಣೆ ಆಗಲಿದೆ. ಇನ್ನುಳಿದ 5 ಸಚಿವರಿಗೆ ಖಾತೆಯಲ್ಲಿ ಫೈನಲ್ ಆಗಿಲ್ಲ. ನಾಗೇಂದ್ರ, ರುದ್ರಪ್ಪ ಲಮಾಣಿ, ವಿಜಯಾನಂದ್ ಕಾಶಪ್ಪನವರ್, ಪಿಎಂ ನರೇಂದ್ರ ಸ್ವಾಮಿ, ಶಿವಲಿಂಗೇಗೌಡ ಅವರಿಗೆ ಅಧಿಕೃತವಾಗಿ ಘೋಷಣೆ ಆಗಬೇಕಾಗುತ್ತೆ. ಇನ್ನುಳಿದ 5 ಸಚಿವರಿಗೆ ಖಾತೆಯಲ್ಲಿ ಫೈನಲ್ ಆಗಿಲ್ಲ. ಒಂದ್ ಕಡೆ ನೂತನ ಸಚಿವರಿಗೆ ಕೊನೆಗೂ ಕೂಡ ಖಾತೆ ಹಂಚಿಕೆಯನ್ನ ಮಾಡಿದ್ದಾರೆ. ಕೆಲವೊಂದಿಷ್ಟು ಸಚಿವರಿಗೆ ಇಲ್ಲಿ ಖಾತೆ ಹಂಚಿಕೆಯನ್ನ ಫೈನಲ್ ಮಾಡಿಲ್ಲ. ಯಾಕೆ ಹಾಗಾದ್ರೆ? ಇನ್ನು 5 ಜನ ಸಚಿವರಿಗೆ ಇನ್ನು ಖಾತೆ ಹಂಚಿಕೆಯನ್ನ ಫೈನಲ್ ಮಾಡಿಲ್ಲ. ಇನ್ನುಳಿದ ನಾಗೇಂದ್ರ, ರುದ್ರಪ್ಪ ಲಮಾಣಿ, ವಿಜಯಾನಂದ್ ಕಾಶಪ್ಪನವರ್,
PM ನರೇಂದ್ರ ಸ್ವಾಮಿ. ಈ 5 ಜನರಿಗೆ ಇನ್ನು ಖಾತೆ ಹಂಚಿಕೆಯನ್ನ ಫೈನಲ್ ಆಗಿಲ್ಲ. ಇನ್ನು ಒಂದ್ ಕಡೆ ಈಗಾಗಲೇ KH ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ, SS ಮಲ್ಲಿಕಾರ್ಜುನ್ ಅವರಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯನ್ನ ನೀಡಿದ್ದಾರೆ. ಇನ್ನು ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಇಲಾಖೆ, UT ಖಾದರ್ ಅವರಿಗೆ ಆರೋಗ್ಯ ಇಲಾಖೆ, ಬಸವಂತಪ್ಪ ಮೀನುಗಾರಿಕೆ ಇಲಾಖೆ, ಇನ್ನು ಮಧು ಬಂಗಾರಪ್ಪ ಅವರಿಗೆ ಪ್ರಾಥಮಿಕ ಮತ್ತು ಶಿಕ್ಷಣ ಇಲಾಖೆಯನ್ನ ನೀಡಲಾಗಿದೆ. ಇನ್ನು ಸಂತೋಷ್ ಲಾಡ್ ಅವರಿಗೆ ಲಾಸ್ಟ್ ಟೈಮು ಕಾರ್ಮಿಕ ಇಲಾಖೆನೇ ಇತ್ತು, ಈ ಬಾರಿನೂ ಕೂಡ ಕಾರ್ಮಿಕ ಇಲಾಖೆಯನ್ನೇ ಕೊಟ್ಟಿದ್ದಾರೆ. ಶಿವರಾಜ್ ತಂಗಡಗಿ ಅವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, UT ಖಾದರ್ ಅವರಿಗೆ ಆರೋಗ್ಯ ಇಲಾಖೆ, ಇನ್ನು ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರ ಇಲಾಖೆಯನ್ನ ನೀಡಲಾಗಿದೆ. ಅಜಯ್ ಸಿಂಗ್ ಅರಣ್ಯ ಇಲಾಖೆ, ಜಮೀರ್ ಅಹಮದ್ ವಕ್ಫ್, ಇನ್ನು KH ಮುನಿಯಪ್ಪ ಸಮಾಜ ಕಲ್ಯಾಣ, SS ಮಲ್ಲಿಕಾರ್ಜುನ್ ಇಲಾಖೆಯನ್ನ ನೀಡಲಾಗಿದೆ. ಇನ್ನು ಅಜಯ್ ಸಿಂಗ್ ಅವರಿಗೆ ಅರಣ್ಯ ಇಲಾಖೆ, ಮುನಿಯಪ್ಪ ಸಮಾಜ ಕಲ್ಯಾಣ, SS ಮಲ್ಲಿಕಾರ್ಜುನ್ ಅವರಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬಸವರಾಜ್ ರಾಯರೆಡ್ಡಿ ಉನ್ನತ ಶಿಕ್ಷಣ ಇಲಾಖೆ, UT ಖಾದರ್ ಆರೋಗ್ಯ ಇಲಾಖೆ, ಬಸವಂತಪ್ಪ ಬಂದರು ಮತ್ತು ಮೀನುಗಾರಿಕೆ ಇಲಾಖೆ, ಮಧು ಬಂಗಾರಪ್ಪ ಅವರಿಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ, ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಇಲಾಖೆ, ಇನ್ನು ಪುಟ್ರಂಗ ಶೆಟ್ಟಿ ಪಶು ಸಂಗೋಪನೆ, ಚಲವರಾಯಸ್ವಾಮಿ ಕೃಷಿ ಇಲಾಖೆ, ಬಾಲಕೃಷ್ಣ ಸಣ್ಣ ನೀರಾವರಿ ಇಲಾಖೆ ಖಾತೆಯನ್ನ ನೀಡಲಾಗಿದೆ. ಇನ್ನು ಶಿವರಾಜ್ ತಂಗಡಗಿ ಅವರಿಗೆ ಸಂಸ್ಕೃತಿ ಇಲಾಖೆಯನ್ನ ನೀಡಿ ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನೇನು 2 ದಿನಗಳ ಕಾಲ ಚಳಿಗಾಲ ಅಧಿವೇಶನ ಪ್ರಾರಂಭವಾಗುತ್ತೆ. ಆ ಕಾರಣದಿಂದ ಈಗಾಗಲೇ ಎಲ್ಲ ಸಚಿವರಿಗೆ ಇಲ್ಲಿ ಖಾತೆ ಹಂಚಿಕೆಯನ್ನ ಮಾಡಲಾಗಿದೆ. ಆದರೆ ಇಲ್ಲಿ 5 ಸಚಿವರಿಗೆ ಇನ್ನೂ ಕೂಡ ಖಾತೆ ಫೈನಲ್ ಆಗಿಲ್ಲ. ಯಾಕಂತ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ನಾಗೇಂದ್ರ, ರುದ್ರಪ್ಪ ಲಮಾಣಿ, ವಿಜಯಾನಂದ್ ಕಾಶ್ಯಪ್ಪನವರ್, PM ನರೇಂದ್ರ ಸ್ವಾಮಿ, ಶಿವಲಿಂಗೇಗೌಡ, ಈ 5 ಜನರಿಗೆ ಇನ್ನೂ ಕೂಡ ಖಾತೆ ಫೈನಲ್ ಆಗಿಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೋಕಭವನದಿಂದ ಅಧಿಕೃತವಾಗಿ ಘೋಷಣೆ ಆಗಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪೌಗಡ. ಡೆಸ್ಕ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಈಗ ಆಲ್ಮೋಸ್ಟ್ ಎಲ್ಲ ಸಚಿವರಿಗೆ ಖಾತೆ ಹಂಚಿಕೆಯನ್ನ ಮಾಡಿದ್ದಾರೆ. ಅದರಲ್ಲಿ 5 ಜನರಿಗೆ ಖಾತೆ ಇನ್ನೂ ಹಂಚಿಕೆ ಮಾಡಿಲ್ಲ. ಯಾಕೆ, ಏನಿದೆ ಡೀಟೇಲ್ಸ್? ಅಂಕಿತಾ, ಮೊನ್ನೆ ಸಂಪುಟ ವಿಸ್ತರಣೆ ಆದಾಗ 13 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. 10 ದಿನಗಳ ಬಳಿಕ ಅವರಿಗೆ ಖಾತೆ ಹಂಚಿಕೆ ಪ್ರಕ್ರಿಯೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ರಾಜಭವನಕ್ಕೆ ಅಧಿಕೃತವಾದಂಥ ಒಂದು ಮಾಹಿತಿಯನ್ನು ರವಾನೆ ಮಾಡ್ತಾರೆ. ಬೆಳಗ್ಗೆ ವೇಣುಗೋಪಾಲ್ ಅವರು DK ಶಿವಕುಮಾರ್ ಅವರಿಗೆ ಕೊಟ್ಟಿರುವಂಥ ಒಂದು ಮಾಹಿತಿಯ ಪ್ರಕಾರ 14 ಸಚಿವರುಗಳಿಗೆ ಖಾತೆ ಹಂಚಿಕೆ ಫೈನಲ್ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಇನ್ನು ಕೇವಲ 4-5 ಸಚಿವರಿಗೆ ಅಷ್ಟೇ ಖಾತೆ ಹಂಚಿಕೆ ಫೈನಲ್ ಆಗಬೇಕಾಗಿದೆ. ಅದರಲ್ಲಿ ಪ್ರಮುಖವಾಗಿ ಅರಸೀಕೆರೆ ಶಾಸಕರಾದಂತಹ ಸಚಿವರಾದಂತಹ ಶಿವಲಿಂಗೇಗೌಡರು, ಅದೇ ರೀತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ನಿಭಾಯಿಸಿದಂತಹ ಶಿವರಾಜ್ ತಂಗಡಗಿ ಅವರು ಈ ಬಾರಿ ಪ್ರಭಾವಿ ಖಾತೆಯನ್ನು ಕೇಳಿದರು. ಅದರಲ್ಲಿ ಪ್ರಮುಖವಾಗಿ ವಸತಿ, ಇಲ್ಲ ಅಂತ ಹೇಳಿದ್ರೆ ಸಮಾಜ ಕಲ್ಯಾಣ, ಇಲ್ಲ ಜಲಸಂಪನ್ಮೂಲ, ಈ 3 ಇಲಾಖೆಗಳಲ್ಲಿ ಯಾವುದಾದ್ರು ಒಂದು ಇಲಾಖೆಯನ್ನು ಕೊಡಿ ಅನ್ನುವಂಥ ಒಂದು ಒತ್ತಾಯವನ್ನು ಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಲಾಬಿಯನ್ನು ಮಾಡಿದರು. ಹೀಗಾಗಿ ಅವರ ವಿಚಾರದಲ್ಲೂ ಕೂಡ ಇನ್ನೂ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಅದೇ ರೀತಿ ಬಳ್ಳಾರಿ ಸಚಿವರಾದಂತಹ ನಾಗೇಂದ್ರ ಅವ್ರಿಗೂ ಕೂಡ ಇನ್ನೂ ಖಾತೆ ಹಂಚಿಕೆ ಫೈನಲ್ ಆಗಿಲ್ಲ. ಚಳ್ಳಕೆರೆ ಶಾಸಕರು, ಚಿತ್ರದುರ್ಗ ಜಿಲ್ಲೆಯಿಂದ ಸಚಿವರಾಗಿರುವಂತಹ ರಘುಮೂರ್ತಿ ಅವ್ರಿಗೂ ಕೂಡ ಖಾತೆ ಫೈನಲ್ ಆಗಿಲ್ಲ. ಬಾಗಲಕೋಟೆ ಜಿಲ್ಲೆಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಈ ಬಾರಿ ಮೊದಲನೇದಾಗಿ ಸಚಿವರಾಗಿರುವಂತಹ ವಿಜಯಾನಂದ ಕಾಶಪ್ಪನವ್ರಿಗೂ ಕೂಡ ಇಲಾಖೆ ಇನ್ನೂ ಅಂತಿಮ ಆಗಿಲ್ಲ. ಅದೇ ರೀತಿ ಮಂಡ್ಯ ಜಿಲ್ಲೆಯಿಂದ ಇಬ್ಬಿಬ್ಬರು ಸಚಿವರಾಗಿದ್ದಾರೆ. ಅದರಲ್ಲಿ ಚಲವರಾಯಸ್ವಾಮಿ ಅವರಿಗೆ ಈಗಿದ್ದಂತಹ ಈ ಹಳೆ ಖಾತೆಯನ್ನು ಮುಂದುವರಿಸುವಂಥ ಒಂದು ಕೆಲಸ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮಾಡಿದ್ದಾರೆ. ನರೇಂದ್ರ ಸ್ವಾಮಿ ಅವರು ಈ ಹಿಂದೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧ್ಯಕ್ಷರಾಗಿದ್ದರು. ಈ ಬಾರಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಅವ್ರಿಗೂ ಕೂಡ ಇನ್ನೂ ಯಾವ ಇಲಾಖೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ.
ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಬಂದಿರುವಂತಹ 15 ಸಚಿವರುಗಳ ಇಲಾಖೆಯ ಬಗ್ಗೆನೂ ಕೂಡ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಉಳಿಕೆ 4 ರಿಂದ 5 ಜನ ಸಚಿವರು ಏನಿದ್ದಾರೆ ಅವ್ರಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಯಾರಿಗೆ ಯಾವ ಇಲಾಖೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಿದೆ. ಈಗಿರುವಂತಹ ಇನ್ನು ಖಾಲಿ ಇರುವಂತಹ ಇಲಾಖೆಗಳು ಯಾವುದು ಅಂತ ಹೇಳಿದ್ರೆ, ಒಂದು ಅಬಕಾರಿ, ಮತ್ತೊಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಗದೊಂದು ಹಿಂದುಳಿದ ವರ್ಗಗಳ ಕಲ್ಯಾಣ, ಹಿಂದೆ ತಂಗಡಿಗೆಯವರ ಬಳಿ ಇದ್ದಿದ್ದು, ಅದೇ ರೀತಿ ತೋಟಗಾರಿಕೆ, ಜೊತೆಗೆ ಮಹಿಳಾ ಸಚಿವರು ಯಾರು ಇಲ್ಲದೇ ಇರೋದ್ರಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯೂ ಕೂಡ ಖಾಲಿ ಇದೆ. ಈ ಇಲಾಖೆಗಳನ್ನು ಯಾರಿಗೆ ಹಂಚಿಕೆ ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಅಂಕಿತಾ. ಒಟ್ಟಾರೆ 15 ಜನರಿಗೆ ಇಲಾಖೆಗಳು ಅಂತಿಮ ಆಗಿದ್ದಾವೆ. ಇನ್ನು 4 ರಿಂದ 5 ಜನರಿಗೆ ಇಲಾಖೆಗಳು ಅಂತಿಮ ಆಗಬೇಕಾಗಿದೆ. ಮುಖ್ಯಮಂತ್ರಿಗಳ ಬಳಿ ಹಲವು ಇಲಾಖೆಗಳು ಇರೋದ್ರಿಂದ ಅದನ್ನು ಹಂಚಿಕೆ ಮಾಡುವಂಥ ಒಂದು ಸಾಧ್ಯತೆ ಭಾಳಷ್ಟು ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಅಂಕಿತಾ. ಥ್ಯಾಂಕ್ ಯು ಮಾರುತಿ. ನಿಮ್ಮೆಲ್ಲ